ಶಿವಮೊಗ್ಗದಲ್ಲಿ ಅನೈತಿಕ ಸಂಬಂಧಕ್ಕೆ ತಮ್ಮನನ್ನೇ ಅಣ್ಣ ಕೊಲೆ ಮಾಡಿದ್ದಾನೆ. ಅತ್ತಿಗೆ ಜೊತೆ ಮೈದುನನ ಸಲಿಗೆ ಸಹಿಸದ ಅಣ್ಣ ತಮ್ಮನನ್ನೇ ಕೊಲೆ ಮಾಡಿ ಪೊಲೀಸರ ಬಳಿ ನಾಪತ್ತೆ ಕಥೆಯನ್ನ ಕಟ್ಟಿದ್ದಾನೆ. ಶಿವಮೊಗ್ಗದ ಸೊರಬ ತಾಲೂಕಿನ ಜೇಡಿ ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಣ್ಣ ಮಾಲತೇಶ್ ಎಂಬಾತನಿಂದ ತಮ್ಮ ರಾಮಚಂದ್ರನ ಕೊಲೆಯಾಗಿದೆ. 45 ದಿನದ ಹಿಂದೆ ಕಾಣೆಯಾಗಿದ್ದಂತಹ ಕೂಲಿ ಕೆಲಸ ಮಾಡ್ತಾ ಇದ್ದಂತಹ ರಾಮಚಂದ್ರ ಮಗ ಮನೆಗೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಮಿಸ್ಸಿಂಗ್ ದೂರನ್ನ ಕೊಟ್ಟಿದ್ದಾರೆ ತಾಯಿ. ಆಗ ಮೈದುನ ಕೊಲೆಯಾಗಿರೋ ಬಗ್ಗೆ ಅತ್ತಿಗೆ ತಿಳಿಸಿದ್ದಂತಹ ಅತ್ತಿಗೆ ಭಾಗ್ಯ ಸೊರಬ ಠಾಣೆ ಪೊಲೀಸರಿಂದ ಆರೋಪಿ ಅಣ್ಣನನ್ನ ಅರೆಸ್ಟ್ ಮಾಡಲಾಗಿದೆ. 45 ದಿನದ ಹಿಂದೆ ಕೂಲಿ ಕೆಲಸ ಮಾಡ್ತಾ ಇದ್ದಂತಹ ರಾಮಚಂದ್ರ ಅವರು ಕಾಣೆಯಾಗ್ತಾರೆ. ಈ ಹಿಂದೆ ಕೂಡ ಇದೇ ರೀತಿ ಕೆಲಸಕ್ಕಾಗಿ ಮನೆ ಬಿಟ್ಟು ಹೋಗಿದ್ರಲ್ಲ, ಈಗಲೂ ಹಾಗೆ ಹೋಗಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಹಳ ಸಮಯದಿಂದ ಮಗ ಮನೆಗೆ ಬಂದಿಲ್ಲ. ಹಾಗಾಗಿ ತಾಯಿಗೆ ಒಂದಷ್ಟು ಗೊಂದಲಗಳು, ಅನುಮಾನಗಳು ಶುರುವಾಗುತ್ತೆ. ಎಲ್ಲೋದ್ನೋ ಏನೋ ನನ್ನ ಮಗ ಅಂತ ಹೇಳಿ. ಹಾಗಾಗಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಕೊಡ್ತಾರೆ. ಈ ನಡುವೆ ಮಗ ಕೊಲೆ ಆಗಿರೋದ್ರ ಬಗ್ಗೆ ಅತ್ತಿಗೆ ಭಾಗ್ಯ ಅವರೇ ತಿಳಿಸಿದ್ದಾರೆ. ನನ್ನ ರಾಮಚಂದ್ರನ ಸಂಬಂಧ ವಿಚಾರಕ್ಕೆ ದ್ವೇಷದಿಂದ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜೇಡಿಕೆರೆ ತೋಟದಲ್ಲಿ ಕುಡಿಸಿ ಕೊಲೆ ಮಾಡಿ ಅಲ್ಲೇ ಕೂತು ಸ್ವಲ್ಪ ಹೊತ್ತು ಊತ್ ಹಾಕಿದ್ದಾರೆ ಅಂತ ಹೇಳಿ ಭಾಗ್ಯ ತಿಳಿಸಿದ್ದಾರೆ. ಸೊಸೆ ತಿಳಿಸಿದ ನಂತರ ಹಿರಿಯ ಮಗ ಮಾಲತೇಶನನ್ನ ಗೌರಮ್ಮ ವಿಚಾರಿಸ್ತಾರೆ. ನನ್ನ ಮಗ ಎಲ್ಲಿ ಅಂತ ಕೇಳಿದಾಗ ಅವನ ಕತೆ ಮುಗಿದಿದೆ ಅಂತ ಹೇಳಿದ್ದಾನೆ ಮಾಲತೇಶ್. ತಮ್ಮ ರಾಮಚಂದ್ರನ ಕೊಲೆ ಮಾಡೋದಕ್ಕೆ ಅಣ್ಣ ಮಾಲತೇಶ್ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾನೆ. ನಿನಗೆ ಬೇಗ ಮದುವೆ ಆಗಲಿ ಅಂತ ಒಂದು ಪೂಜೆ ಮಾಡಿಸ್ಬೇಕು, ಸ್ವಾಮೀಜಿ ಬಳಿ ಹೋಗೋಣ ಬಾ ಅಂತ ಹೇಳಿ ಮನ ಒಲಿಸಿ ಕರ್ಕೊಂಡು ಹೋಗಿದ್ದಾನೆ ಮಾಲತೇಶ್. ಮಂಜುನಾಥ್ ಎಂಬುವರಿಂದ ಸೇರಿದಂತಹ ತೋಟದ ಮನೆಗೆ ತಮ್ಮನನ್ನ ಕರೆದೊಯ್ದಿದ್ದಾನೆ ಅಣ್ಣ. ತಮ್ಮನ ಕಾಲು ಹಾಗೂ ಕೈ ಕಟ್ಟೆ ಚೆನ್ನಾಗಿ ಕುಡಿಸಿ ಹಗ್ಗದಲ್ಲಿ ಕತ್ತನ್ನ ಹಿಸ್ಕಿ ಕೊಲೆ ಮಾಡಿದ್ದಾನೆ ಅಣ್ಣ. ರಾಮಚಂದ್ರನ ಕೊಲೆ ಮಾಡಿ ಗುಂಡಿ ತೆಗೆದು ಅರ್ಧ ಹೂತ್ ಹಾಕಿದ್ದಾನೆ ಮಾಲತೇಶ್. ನಂತರ ಕೆಲಸಕ್ಕೆ ಆಳನ್ನ ಕರೆಸಿ ಗುಂಡಿಯನ್ನ ಪೂರ್ತಿ ಮುಚ್ಚಿಸಿದ್ದಾನೆ ಮಾಲತೇಶ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ನಡುವೆ ಮಿಸ್ಸಿಂಗ್ ದೂರು ಬಗ್ಗೆ ಪ್ರತಿದಿನ ಪೊಲೀಸ್ ಠಾಣೆಗೆ ಬಂದು ಮಾಲತೇಶ್ ಸ್ವತಃ ಖುದ್ದು ವಿಚಾರಣೆ ಮಾಡ್ತಾ ಇದ್ದಂತೆ. ಅಣ್ಣನನ್ನೇ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾನೆ. ಕೊಲೆ ಮಾಡಿ 1 ತಿಂಗಳ ಬಳಿಕ ತಮ್ಮನ ಶವವನ್ನ ಅಣ್ಣ ತೋರಿಸಿದ್ದಾನೆ. ತಮ್ಮನಿಂದ ಘಟನೆ ಮಾಡಿದಾನ, ಆದರೂ ಅವನ ಮೇಲೆ ನಾವು ಎಷ್ಟು ಆಸೆ ಇದ್ದೀವಿ, ಅವನ ಮೇಲೆ ಆಸೆ ಇರಲಿಲ್ಲ ಅಂದರೂ ಅವನ ಘಟನೆನ ಬಿಡಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ನಮ್ಮನ್ನು ನಾಳೆ ಆದರೂ ಇದೇನಾರ ಮಾಡೋಕ್ಕೆ ಚಾನ್ಸಸ್ ಸಿಗ್ತಾ ಇತ್ತು. ನಾವು ಮುದುಕಿ ಅವ್ರು ಏನೋ ರಾತ್ರಿ ಟೈಮ್ ಯಾರೂ ಬರೋಕ್ಕಾಗಲ್ಲ ಆಗ. ಆದರೂ ಹಗಲಾದರೂ ನಮ್ಮ ಅವನ ಮೇಲೆ ಆಸೆ ಇದ್ಬಿಟ್ಟು ಎಲ್ಲರೂ ಒಂದು ಪರವಾಗಿ ಬಂದಾಗ ಯಾರು ನ್ಯಾಯದ ನಿಜವನ್ನ ಅಂತ ಒಳ್ಳೆ ಹುಡುಗ ಅಂತ. ಈಗ ಮುದುಕನಂತ ಇಡೋಲ್ಲ ಅನ್ನೋದು ಎಲ್ಲರಿಗೂ ಕಂಡು ಬಂದಿರ್ತಾರೆ. ಆದರೆ ರಾತ್ರಿ ಹಿಂಚಾರ ತೆಗೆದು ಆದರೂ ಮಾಡೋಣ ಅಂತ. ಆದರೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಲಿದ್ರು ಆದರೂ ದೋಷ ಇದ್ದೇ ಇರ್ತದೆ. ನನ್ನ ಮನೆಗೆ ಕಂಟಕ ಹೊಸರ್ತದೆ ಒಳ್ಳೆ ತಗಸಿ ಬಂದು ಕರ್ಕೊಬಂದು ಈ ಥರ ಮಾಡಿ ಇಲ್ಲಿ ಕೊಲೆ ಮಾಡಿ ನಾನು ಇದೇನಿ ಅನ್ನೋದು ಅದು ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ನಾವು ಇಲ್ಲಿ ನೋಡ್ಬೇಕು ಅನ್ನೋದೊಂದು ಆಸೆಯಿಂದ ಭಾವನೆಯಿಂದ ನಮ್ಮ ಸಣ್ಣ ಮಗನ ನೋಡ್ಬೇಕು ಅನ್ನೋ ಆಸೆ ಭಾವನೆಯಿಂದ ನಾವು ಬಂದಿದ್ದೇವೆ ಸರ್. ಊರನ್ನೆಲ್ಲ 2 ಜನ ಕರ್ಕೊಂಡು ಬಂದಿದ್ದೀನಿ. ಬಂದು ನೋಡಿದ್ರು ಏನೂ ಮಾಡೋಕ್ಕೆ ಆಗಲಿಲ್ಲ. ಆದರೂ ಹೊತ್ತು ಕರೆದು 2 ತಿಂಗಳು ಆನ್ವಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಣ್ಣನೇ ತಮ್ಮನ್ನ ಕೊಲೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಬಯಲಾಗಿದೆ. ಇದರಲ್ಲಿ ಮಾಲತೇಶ್ ಅನ್ನೋ ಒಬ್ಬ ವ್ಯಕ್ತಿ, ಆತ ಅಣ್ಣ, ಸುಮಾರು 32 ವಯಸ್ಸು ಈತನಿಗೆ. ಆತನ ತಮ್ಮ ರಾಮಚಂದ್ರ ಅಂತಂದು ಸುಮಾರು 28 ವಯಸ್ಸು, ಆತನ ಕೊಲೆ ಮಾಡಿರ್ತಾನೆ. ಈತ ಅಣ್ಣ ಯಾರಿರ್ತಾನೆ ಮಾಲತೇಶು, ಆತನಿಗೆ ಹಲವಾರು ವರ್ಷಗಳ ಕೆಳಗಡೆ ಮದುವೆ ಆಗಿರುತ್ತೆ. ಸೊ ಅಣ್ಣನ ಹೆಂಡತಿ ಜೊತೆಗೆ ಈತ ತಮ್ಮ ಯಾರಿರ್ತಾನೆ ರಾಮಚಂದ್ರ, ಆತಂದು ಇಲ್ಲಿಗಲ್ ಕಾಂಟ್ಯಾಕ್ಟ್ ಇರುತ್ತೆ ಅಂತಂದು ಈತನಿಗೆ ಸಂಶಯ ಇರುತ್ತೆ. ಹಾಗೂ ಸಾಕಷ್ಟು ಬಾರಿ ವಾರ್ನ್ ಕೂಡ ಮಾಡಿರ್ತಾನೆ, ಇಲ್ಲ ನೀನು ಈ ರೀತಿ ನನ್ನ ವೈಫ್ ಜೊತೆಗೆ ಬರಬಾರ್ದು, ಇಷ್ಟು ಸಲಿಗೆಯಿಂದ ಇರಬಾರ್ದು ಅಂತಂದು. ಅದಾದ ನಂತರ ಏನಾಗಿರುತ್ತೆ, ಇವನಿಗೆ ತಮ್ಮನಿಗೆ ಮದುವೆ ಆಗಿರೋದಿಲ್ಲ. ಸೊ ಇವನು ಎಷ್ಟು ಹೇಳಿದ್ರು ನಿಲ್ಲಿಸ್ತಾ ಇಲ್ಲ ಅಂತಂದು ಹೇಳಿ ಸುಮಾರು 1.5-2 ತಿಂಗಳು ಮುಂಚೆ ಈತನಿಗೆ ಮನವೊಲಿಸ್ತಾನೆ. ಇಲ್ಲ ಯಾರೋ ಒಬ್ಬರು ಸ್ವಾಮೀಜಿ ಇದ್ದಾರೆ, ಸೊ ಅವ್ರ ಹತ್ರ ಕರ್ಕೊಂಡು ಹೋಗಿ